ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೈತ್ರೇ ಶ್ರೀತ್ವಾ ಪ್ರಣಮಾಮಿ ಮುರ್ಮು ರತ್ನಾಕರ ದೌತಪದಾಮ ಹಿಮಾಲಯ ಕಿರಟಿನಿಂ ಬ್ರಹ್ಮರಾಜಶ್ರೀ ರತ್ನಾಢ್ಯ ವಂದೇ ಭಾರತ ಮಾತರಂ. ಕನ್ನಡ ಕಟ್ಟು ಕನ್ನಡದ ಭಟ್ಟು, ಕನ್ನಡ ಕಟ್ಟು ಕನ್ನಡದ ಭಟ್ಟು ಎಂಬ ಉದ್ಗಾರವನ್ನು ಹೃದಯದಿಂದ ಉಚ್ಚರಿಸುತ್ತಾ ಈ ಪವಿತ್ರವಾದ ಕನ್ನಡ ಸಾಹಿತ್ಯ ಸಮ್ಮೇಳನದ ಸನ್ನಿವೇಶವನ್ನು ಸಾಕ್ಷಾತ್ಕರಿಸುತ್ತಿರುವ ಈ ಪುಣ್ಯ ಕ್ಷಣದಲ್ಲಿ ಮಹಾನ್ ಕಾರ್ಯವೊಂದರ ಅಂಗವಾಗಿರುವುದರ ಗರ್ವವೂ ಇದೆ, ಭಾರವೂ ಇದೆ. ನಮ್ಮ ಈ ಸಮ್ಮೇಳನವು ಕೇವಲ ಸಾಹಿತ್ಯಿಕ ಚರ್ಚೆಗಳ ವಿಚಾರ ವಿನಿಮಯದ ಮಂಚ ಅಲ್ಲ, ಇದು ನಮ್ಮ ಕನ್ನಡಿಯಾಗಿದೆ. ಇದರ ಮೂಲಕ ನಾವು ನಮ್ಮ ಅತೀತವಾದ ಇತಿಹಾಸವನ್ನು, ವಿಶಿಷ್ಟವಾದ ಸಂಸ್ಕೃತಿಯನ್ನು, ಅಮೂಲ್ಯವಾದ ಭಾಷಿಕ ಪರಂಪರೆಯನ್ನು ನೋಡಿಕೊಳ್ಳುತ್ತೇವೆ. ಪಂಪ, ರನ್ನ, ಕುಮಾರವ್ಯಾಸರಿಂದ ಹಿಡಿದು ಕುವೆಂಪು, ಬೇಂದ್ರೆ, ಅಡಿಗರವರೆಗಿನ ಸಾಹಿತ್ಯಿಕ ಯಾತ್ರೆಯು ಮಾನವ ಸಂವೇದನೆಯ ಶಾಶ್ವತ ಚಿತ್ರಣವಾಗಿದೆ. ಇದು ಕೇವಲ ಗ್ರಂಥಗಳಲ್ಲಿ ಸಿಲುಕಿದ ಇತಿಹಾಸವಲ್ಲ, ಇದು ಬದಲಾಗುತ್ತಿರುವ ಸಮಾಜದ ಜೀವಂತ ದಾಖಲೆಯಾಗಿದೆ. ಆದರೆ ಇನ್ನು ಈ ಜಾಗೃತ ಸಂಘ ಮುಂದೆ ಒಂದು ಪ್ರಶ್ನೆಯನ್ನು ನೋಡಲು ಬಯಸುತ್ತೇನೆ. ನಾವು ನಮ್ಮ ಭಾಷಿಕ ಪರಂಪರೆಯನ್ನು ಭವಿಷ್ಯದ ತಲೆಮಾರುಗಳಿಗೆ ಹೇಗೆ ಹಸ್ತಾಂತರಿಸಬಹುದು? ತಂತ್ರಜ್ಞಾನ ಯುಗದಲ್ಲಿ ಗ್ಲೋಬಲೈಸೇಷನ್ ಸವಾಲುಗಳ ನಡುವೆ ಕನ್ನಡದ ಮಾತು, ಕನ್ನಡದ ಹೃದಯವನ್ನು ಹೇಗೆ ಉಳಿಸಬಹುದು? ಇದರ ಉತ್ತರವು ನಮ್ಮೆಲ್ಲರ ಕೈಯಲ್ಲಿಯೇ ಇದೆ. ವಿಶೇಷವಾಗಿ ವಿದ್ಯಾರ್ಥಿಗಳಾದ ನಾವು ಕನ್ನಡ ಓದು ಬರಹವನ್ನು ಕೇವಲ ಪಾಠ್ಯ ವಿಷಯವೆಂದು ಕಾಣದೆ ಇದು ಜೀವನದ ಭಾಗವನ್ನಾಗಿಸಿಕೊಳ್ಳಬೇಕು. ಕನ್ನಡ ಪುಸ್ತಕಗಳನ್ನು ಓದುವುದು, ಕನ್ನಡ ಕಾರ್ಯಕ್ರಮಗಳನ್ನು ಭಾಗವಹಿಸುವುದು ಮತ್ತು ನಮ್ಮ ಅಭಿವ್ಯಕ್ತಿಯನ್ನು ಕನ್ನಡದಲ್ಲೇ ಪ್ರಸ್ತುತಪಡಿಸುವುದು ಅತ್ಯಂತ ಅಗತ್ಯ. ಮತ್ತು ನಾವು ನಮ್ಮ ಸಾಹಿತ್ಯವನ್ನು ಜನಪ್ರಿಯಗೊಳಿಸುವುದು, ಕ್ಲಾಸಿಕ್ಸ್ಗಳನ್ನು ಡಿಜಿಟಲ್ ರೂಪದಲ್ಲಿ ಲಭ್ಯ ಮಾಡಬೇಕು, ಯುವಜನಗಳಿಗೆ ಅನುರೂಪವಾಗುವಂತೆ ಪ್ರಸ್ತುತಪಡಿಸಬೇಕು. ಸಾಮಾಜಿಕ ಮಾಧ್ಯಮ, ಪಾಡ್ಕಾಸ್ಟ್ಗಳು, ಅನಿಮೇಷನ್, ಚಲನಚಿತ್ರಗಳು ಇವೆಲ್ಲವೂ ಸಾಹಿತ್ಯವನ್ನು ಎತ್ತಿ ತೋರಿಸುವ ಸಾಧನಗಳಾಗಬಹುದು. ಹಾವೇರಿ ಜಿಲ್ಲೆ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಗಣನೀಯ ಕೊಡುಗೆ ನೀಡಿದೆ. ಸರ್ವಜ್ಞ, ಕನಕದಾಸ, ಪಂಚಾಕ್ಷರಿ ಗವಾಯಿ ಮತ್ತು ವಿಕ್ರು ಗೋಕಾಕವರಂತಹ ಕವಿಗಳು, ವಿದ್ವಾಂಸರು, ಕಲಾವಿದರನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದೆ. ಇಷ್ಟೇ ಅಲ್ಲ, ಜನಪದ ಗೀತೆಗಳು, ವಚನ ಸಾಹಿತ್ಯ, ನಾಟಕ, ಕಾದಂಬರಿ, ಕವನ ಎಲ್ಲ ಕ್ಷೇತ್ರಗಳಲ್ಲೂ ಹಾವೇರಿಯ ಕೊಡುಗೆ ಅಪಾರ. ಹೀಗೆ ನಮ್ಮ ನಾಡು, ನುಡಿ, ಸಂಸ್ಕೃತಿ, ಭಾಷೆ ಎಷ್ಟು ಚಂದ ಎಂದು ಒಂದು ವಾಕ್ಯದಲ್ಲಿ ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಹೀಗೆ ನಮ್ಮ ನಾಡು, ನುಡಿ, ಸಂಸ್ಕೃತಿ ಎಷ್ಟು ಚಂದ ಎಂದು ಕನ್ನಡ